ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಊರಿಗೆ ಹೋಗಿದ್ವಿ. ಊರಲ್ಲಿ ನಮ್ಮಮ್ಮ ಅವರು ಬೆಳೆದಿರ್ತಕ್ಕಂಥ ಕೆಲವೊಂದು ತರಕಾರಿಗಳು ತಗೊಂಡು ಬಂದ್ವಿ. ಅದ್ರ ಜೊತೆ ಬೇರೆ ವಸ್ತುಗಳನ್ನೂ ಕೂಡ ತಗೊಂಡು ಬಂದಿದ್ದೀವಿ. ಅದೇನೇನು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಖಾಲಿ ಹೊಟ್ಟೆಯಲ್ಲಿ ಒಂದು 5 ಕರಿಬೇವಿನ ಎಲೆಗಳನ್ನ ತಿಂತಾಯಿದ್ದೀನಿ. ಈ ರೀತಿ ತಿನ್ನೋದ್ರಿಂದ ಕಣ್ಣು ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇದನ್ನು ಖಾಲಿ ಹೊಟ್ಟೆಲೇ ತಗೋಬೇಕು. ಮತ್ತು ಇದು ಆಗಿ ಒಂದು 5-10 ನಿಮಿಷ ಆದಮೇಲೆ ನಾನು ಮೆಂತ್ಯವನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ಕುಡಿತಾ ಇದ್ದೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಮೆಂತ್ಯವನ್ನು ನೆನೆಸಿ ಕುಡಿಬಹುದು. ಶುಗರ್ ಜಾಸ್ತಿ ಇರೋರಿಗೆ ಇದು ಕಂಟ್ರೋಲ್ಗೆ ಬರೋದಕ್ಕೆ ರಾಮಬಾಣ ಅಂತಲೇ ಹೇಳಬಹುದು. ಮತ್ತು ಹೆಣ್ಮಕ್ಳಲ್ಲಿ ಹಾರ್ಮೋನು ಅಸಮತೋಲನ ಮತ್ತು ಮಂತ್ಲಿ ಪ್ರಾಬ್ಲಮ್ಗೆ ಇದು ನೈಸರ್ಗಿಕವಾದ ಪರಿಹಾರ. ನೀರಿನ ಜೊತೆ ಮೆಂತ್ಯ ಸೇರಿಸಿ ಕುಡಿಯೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಕೂಡ ದೂರ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಈ ಮೆಂತ್ಯದ ನೀರನ್ನು ಕುಡಿದ್ರೆ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ನಲ್ಲಿಕಾಯಿ ಪೌಡ್ರನ್ನು ಕೂಡ ಈ ರೀತಿ ನೀರಲ್ಲಿ ಹಾಕ್ಕೊಂಡು ಕುಡಿತಾ ಇರ್ತೀನಿ. ನೋಡಿ, ಇದೆಲ್ಲ ಊರಿಂದ ತಗೊಂಡು ಬಂದ್ವಿ. ಅಮ್ಮ ಅವರೇ ಬೆಳೆದಿದ್ದ ಬದನೆಕಾಯಿಗಳ್ನ ಅವನ್ನೆಲ್ಲ ಕೊಟ್ಟು ಕಳಿಸಿದ್ರು. ಈ ಬದನೆಕಾಯಿಲಿ ಎಣ್ಗಾಯಿ ಮಾಡಿದರೆ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಹಸಿಮೆಣಸಿನ್ಕಾಯಿ ಖಾರ ಇರಲ್ಲ ಜಾಸ್ತಿ, ಅದಕ್ಕೆ ತಗೊಂಡು ಬಂದೆ. ಇದು ದಪ್ಪ ಮೆಣಸಿನ್ಕಾಯಿ, ದೊಡ್ಡ ಮೆಣಸಿನ್ಕಾಯಿ ಅಂತಾರೆ, ಕ್ಯಾಪ್ಸಿಕಮ್ ಇದು ಸ್ವಲ್ಪ ಖಾರ ಇರುತ್ತೆ. ಇದರೊಳಗೆ ಬೀಜ ಇರ್ತಾವಲ್ವ, ನಾವು ಈ ಗ್ರೇವಿ ಮಾಡಬೇಕಾದ್ರೆ ಸ್ವಲ್ಪ ಈ ಬೀಜ ಎಲ್ಲ ತೆಗೆದುಬಿಟ್ಟು ಈ ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ಬೋದು. ನೋಡಿ, ಬೆಂಗಳೂರಲ್ಲಿ ಕ್ಯಾಪ್ಸಿಕಮ್ ಅಂದರೆ ಇಷ್ಟು ದೊಡ್ಡದಾಗಿರುತ್ತೆ. ಆದರೆ ನಮ್ಮ ದಾವಣಗೆರೆಯಲ್ಲಿ ಈ ರೀತಿ ದಪ್ಪ ಮೆಣಸಿನ್ಕಾಯಿ ಸಿಗುತ್ತೆ. ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ಜೋಳದ ರೊಟ್ಟಿ, ಚಪಾತಿಗೆ ಇದು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವೇ ಬೆಳೆದಿರ್ತಕ್ಕಂಥ ತರಕಾರಿನ ತೊಗೊಂಡು ಬಂದು ಅದರಲ್ಲಿ ಅಡುಗೆ ಮಾಡೋ ಖುಷಿನೇ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ತರಕಾರಿ. ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಕರಿಬೇವನ್ನು ಕೂಡ ತಗೊಂಡು ಬಂದಿದ್ವಿ. ನಾಟಿ ಕರಿಬೇವು ಇದು. ನೋಡಿ, ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಹೀಗೆ ಇದನ್ನು ಒಣಗಿಸಿ ಇಟ್ಕೊಳ್ತೀನಿ. ಪಲ್ಯಕ್ಕೆ, ಸಾಂಬಾರಿಗೆ ಎಲ್ಲ ಈ ರೀತಿ ಒಣಗಿಸಿ ಇಟ್ಕೊಂಡು ಕೂಡ ಹಾಕೋಬೋದು. ಬಾಕ್ಸಲ್ಲೂ ಸ್ವಲ್ಪ ಹಸಿ ಕರಿಬೇವನ್ನ ಹಾಕಿ ತೆಗೆದಿಟ್ಕೊಂಡಿದ್ದೆ. ಪ್ಲೇಟಲ್ಲಿ ಕರಿಬೇವನ್ನ ಹಾಕಿ ಒಣಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಾಟಿ ಬೆಳ್ಳುಳ್ಳಿ. ನಾನು ದಾವಣಗೆರೆಗೆ ಹೋದಾಗಲೇ 1 kg ಬೆಳ್ಳುಳ್ಳಿನ ತಗೊಂಡು ಬರ್ತೀನಿ. ನೋಡಿ, ಈ ಬೆಳ್ಳುಳ್ಳಿನ ನಾವು ಸಿಪ್ಪೆ ಉಜ್ಜಿಬಿಟ್ಟು ಹಾಗೆ ಎಲ್ಲ ಸಾಂಬಾರು ಮತ್ತು ಪಲ್ಯಗಳಿಗೂ ಕೂಡ ಹಾಕೋಬೋದು. ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಕೊಂಡ್ರೆ ಬೇಳೆ ಬರುತ್ತಲ್ವ, ಆ ಬೇಳೆ ಮೇಲಿಂದು ಕೂಡ ನಾವು ಸಿಪ್ಪೆ ಬಿಚ್ಚೋ ಅವಶ್ಯಕತೆ ಏನಿಲ್ಲ. ಈ ರೀತಿ ಜಸ್ಟು ಈ ಬೆಳ್ಳುಳ್ಳಿನ ಪ್ರೆಸ್ ಮಾಡಿಕೊಂಡು ಈ ಸಿಪ್ಪೆನ ಅಷ್ಟೇ ತೆಗೆದ್ರೆ ಸಾಕು. ನಾವು ಸಾಂಬಾರಿಗೆ, ಪಲ್ಯಗೆ ಹಾಗೆಯೇ ಈ ಬೆಳ್ಳುಳ್ಳಿನ ಹಾಕೋಬೋದು. ಇದು ನಾಟಿ ಬೆಳ್ಳುಳ್ಳಿ ತುಂಬ ಚಿಕ್ಕದಿರುತ್ತೆ. ಇಲ್ಲಿ ಈ ರೀತಿ ದೊಡ್ಡ ಹೈಬ್ರಿಡ್ ಬೆಳ್ಳುಳ್ಳಿ ಸಿಗುತ್ತೆ. ಬಟ್ ಅರ್ಜೆಂಟಿಗೆ ನಾನು ಇದನ್ನು ಕೂಡ ತಂದು ಇಟ್ಕೊಂಡಿರ್ತೀನಿ. ಊರಿಗೆ ಹೋದಾಗ ಆ ರೀತಿ ನಾಟಿ ಬೆಳ್ಳುಳ್ಳಿನ 1 kg ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ಒಂದು ಚಿಕ್ಕದು ಗ್ಲಾಸಿಂದು ಜಾರಿತ್ತು, ಅದನ್ನು ಕಷಾಯದ ಪೌಡ್ರ್ ಹಾಕಿ ಇಟ್ಕೊಳ್ಳೋಕ್ಕೆ ತಗೊಂಡು ಬಂದೆ. ನಾವು ಅಡುಗೆ ಮಾಡೋದಕ್ಕೆ ಕೊಕೊನಟ್ ಆಯಿಲ್ ಮತ್ತು ಗ್ರೌಂಡ್ನಟ್ ಆಯಿಲನ್ನು ಯೂಸ್ ಮಾಡ್ತೀವಿ. ಇದು 100% ಪ್ಯೂರ್ ಮತ್ತು ನ್ಯಾಚುರಲ್ ಆಗಿರುತ್ತೆ. ನೋಡಿ, ವುಡ್ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲು ಮತ್ತು ವುಡ್ ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ನಟ್ ಆಯಿಲ್ ಅಂತ ಹೇಳಿ. ಇದರಲ್ಲಿ ಯಾವುದೇ ಕಲರ್ ಮಿಕ್ಸ್ ಆಗಿಲ್ಲ. ಇದು ನ್ಯಾಚುರಲ್ ಫ್ಲೇವರ್ ಇರುತ್ತೆ. ಇದರಲ್ಲಿ 100% ಪ್ಯೂರ್ ಆಗಿರುತ್ತೆ. 1 ಲೀಟರ್ ಕೊಕೊನಟ್ ಆಯಿಲಿಗೆ ನೋಡಿ 530 rupees. ಅಂದರೆ 100% ಪ್ಯೂರ್ ಆಗಿರುತ್ತೆ. ಇದು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ ಇದರಲ್ಲಿ. ಗ್ರೌಂಡ್ನಟ್ ಆಯಿಲು 1 ಲೀಟರ್ಗೆ ನೋಡಿ 350 rupees. ಇದರಲ್ಲೂ ಕೂಡ
ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ಇರೋದಿಲ್ಲ. 100% ಪ್ಯೂರಾಗಿರುತ್ತೆ. ನಾವು ಅಡುಗೆ ಮಾಡೋದಕ್ಕೆ ಈ ಎಣ್ಣೆನೇ ಯೂಸ್ ಮಾಡೋದು. ಇದು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು. 1 ಗ್ಲಾಸ್ ಉಗುರು ಬೆಚ್ಚಿನ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಈ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು ತೆಗೆದುಕೊಳ್ತೀವಿ. ಇದರಲ್ಲಿ ಸಿ ವಿಟಮಿನ್ ಇರುತ್ತೆ. ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತೆ. ನಾನು ಈ ಪೌಡ್ರನ್ನು ಈ ಜಾರಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಇದು ಸೃಷ್ಟಿ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಅಂತ ಹೇಳಿ. ಇದು 250 ಗ್ರಾಮ್ಗೆ 150 ರುಪೀಸು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.